ಮಂಗಳೂರಿಗರು ಬುದ್ಧಿವಂತರು ಅಂತಾರೆ. ಆದರೂ ಇವರು 3 ಟೋಲ್ ಗೇಟ್ಗಳನ್ನು ಸಹಿಸಿಕೊಂಡಿದ್ದಾರೆ. 2 ಟೋಲ್ ಗೇಟ್ಗಳನ್ನು ಸಹಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ರಸ್ತೆ ಹೇಗೆ ಬೇಕಾದರೂ ಇರಲಿ, ಹೊಂಡಗಳಲ್ಲಿ ವಾಹನ ಸವಾರರು ಬೀಳ್ತಿರಲಿ, ಟೋಲ್ ಗೇಟ್ ಕಟ್ಟುವುದಕ್ಕೆ ಮಾತ್ರ ಯಾವುದೇ ಅಡ್ಡಿಯಾಗದಿರಲಿ ಎಂಬ ವಾತಾವರಣಕ್ಕೆ ಮಂಗಳೂರಿಗರು ಒಗ್ಗಿಕೊಂಡು ಹೋಗಿದ್ದಾರೆ. ಇಲ್ಲದೇ ಇದ್ದಿದ್ರೆ ಕಳೆದ 1.5 ದಶಕದಿಂದ ಕಾರ್ಯನಿರ್ವಹಿಸುತ್ತಿರುವ ಮಂಗಳೂರು ಬಿಸಿ ರೋಡ್ ಮಧ್ಯದ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಈವರೆಗೆ ಮುಂದುವರಿಯಲು ಸಾಧ್ಯವಿತ್ತೆ. ಹಳ್ಳಿಯ ರಸ್ತೆಯನ್ನೇ ನಾಚಿಸುವಂತಿರುವ ಈ ಹೆದ್ದಾರಿಯಲ್ಲಿ ಓಡಾಡುವ ವಾಹನ ಸವಾರರು ಸುಮ್ಮನೆ ಹಣ ಕಟ್ಟುತ್ತಿದ್ದಾರೆ. ಈ ಬ್ರಹ್ಮರಕೊಟ್ಲು ಟೋಲ್ ಗೇಟ್ ಅನ್ನ ಬಂದ್ ಮಾಡಲು ಆಗಾಗ ಹೋರಾಟಗಳು ನಡೆಯುತ್ತಲೇ ಇರ್ತವೆ. ಆದರೆ ಏನು ಪ್ರಯೋಜನ? ಇದು ಬಂದ್ ಆಗುವುದೇ ಇಲ್ಲ. ಈವರೆಗಿನ ಯಾವ ಹೋರಾಟವೂ ಇದನ್ನ ಬಂದ್ ಮಾಡಲು ಸಾಧ್ಯವಾಗಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಎಂಬುದನ್ನ ಅನ್ವರ್ ಸಾದತ್ ಹೇಳಿದ್ದಾರೆ. ಈಗ ಬೇರೆ ಕಡೆಗಳಲ್ಲಿ ಎಲ್ಲ ಹೋರಾಟ ಮಾಡಿದರೆ ಆ ಹೋರಾಟಕ್ಕೆ ಜನಪ್ರತಿನಿಧಿಗಳಾದವರು ಸಾಥ್ ಕೊಡ್ತಾರೆ, ಅಥವಾ ಅದನ್ನು ಎಲ್ಲಿ ತಲುಪಿಸಬೇಕು ಆ ಕೆಲಸವನ್ನು ಅಲ್ಲಿನ ಜನಪ್ರತಿನಿಧಿಗಳು ಮಾಡ್ತಾರೆ. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು ಮಾಡ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ಕೆಲಸ ಎಲ್ಲಿಗೂ ಆಗ್ತಾ ಇಲ್ಲ, ಯಾವುದೂ ಆಗ್ತಾ ಇಲ್ಲ. ಅದೇ ಬಂಟ್ವಾಳದಲ್ಲಿ ಒಬ್ಬರು ಶಾಸಕರಿದ್ದಾರೆ, 2ನೇ ಟರ್ಮ್ ಶಾಸಕರಾಗಿದ್ದಾರೆ. ಅವರಿವತ್ತು ಶಾಸಕರೇ ಆಗಿದ್ದಾರಾ, ಅವರು ಊರಲ್ಲಿ ಇದ್ದಾರಾ, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಈ ಜನರ ಸಮಸ್ಯೆಯನ್ನು ಯಾರು ಕೊಂಡೋಗುವಂಥದ್ದು? ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಶಾಸಕರಿಗೂ, ಯಾವ ಸಂಸದರಿಗೂ, ರಾಜ್ಯಸಭಾ ಸದಸ್ಯರಿಗೂ ಕೂಡ ಇದರ ಬಗ್ಗೆ ಯಾವುದೇ ಗಮನ ಇಲ್ಲ. ಅವರು ರೀಲ್ಸ್ ಮಾಡುವುದರಲ್ಲಿ, ಮತ್ತು ಮದುವೆಗಳಿಗೆ ಹೋಗುವುದರಲ್ಲಿ, ಮತ್ತು ಇದರಲ್ಲಿ ಈ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ವಿನಃ ಜನರ ಸಮಸ್ಯೆಗಳಲ್ಲಿ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಸಮಸ್ಯೆ ಇದು ಅಲ್ಲಿಂದ ತೆರವಾಗದಕ್ಕೆ ಪ್ರಮುಖ ಕಾರಣ ಇದು. ಹೌದು, ಮಾಜಿ ಸಚಿವ ರಮನಾಥ್ ರೈ ಅವರ ನೇತೃತ್ವದಲ್ಲಿಯೇ ಹಲವು ಹೋರಾಟಗಳು ನಡೆದವು. ಟೋಲ್ ಗೇಟ್ ವ್ಯವಸ್ಥಿತವಾಗಿಲ್ಲ, ಹೆದ್ದಾರಿ ಟೋಲ್ ಗೇಟ್ಗಾಗಿ ನಿಯಮಗಳನ್ನು ಇಲ್ಲಿ ಪಾಲಿಸುತ್ತಿಲ್ಲ, ರಸ್ತೆ ಸರಿ ಇಲ್ಲ. ಆದರೂ ಯಾಕೆ ಟೋಲ್ ಗೇಟ್ ಅನ್ನುವ ಪ್ರಶ್ನೆಗಳನ್ನು ಪದೇ ಪದೇ ಎತ್ತಲಾಯಿತು. ಆದರೇನು ಪ್ರಯೋಜನ? ಟೋಲ್ ಗೇಟ್ ಮೊದಲು ಹೇಗಿತ್ತೋ ಈಗಲೂ ಹಾಗೆಯೇ ಮುಂದುವರೆದಿದೆ. ಅಲ್ಲೊಂದು ಇಲ್ಲೊಂದು ಎಂಬಂತೆ ಹೋರಾಟಗಳೂ ಮುಂದುವರೆದಿವೆ. ಈಗ SDPI ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಪಾದಯಾತ್ರೆ ಸಂಘಟಿಸಲಾಗಿದೆ. ಹೌದು, ಆಗಸ್ಟ್ 18ರಂದು ಬ್ರಹ್ಮರಕೊಟ್ಲು ಟೋಲ್ ಗೇಟ್ನಿಂದ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆಯನ್ನು ಆಯೋಜಿಸಲಾಗ್ತಿದೆ. ಇದ್ಯಾಕೆ ಪಾದಯಾತ್ರೆ ಎನ್ನುವುದನ್ನು ಅವರೇ ವಿವರಿಸಿದ್ದಾರೆ. ಆದರೆ ನಾವಿವತ್ತು ಈ ಟೋಲನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು, ಇಲ್ಲಿಂದ ಏನು ಅದನ್ನು ಸ್ಥಗಿತಗೊಳಿಸಬೇಕು, ಅದನ್ನು ನಿಲ್ಲಿಸಬೇಕು. ಇನ್ನೂ ಅಲ್ಲಿ ಟೋಲ್ ಕಲೆಕ್ಟ್ ಮಾಡಲಿಕ್ಕೆ ಬಿಡುವುದಿಲ್ಲ. ಇದೇ ರೀತಿ ಮುಂದೆ ಹೋದರೆ ಮುಂದಿನ ದಿವಸದಲ್ಲಿ ಜನರ ಆಕ್ರೋಶದ ಕಟ್ಟೆ ಹೊಡೆಯುತ್ತದೆ ಖಂಡಿತವಾಗಿಯೂ. ಮತ್ತು ಜನರೇ ಅದನ್ನು ಎತ್ತಿ ಬಿಸಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಅದಕ್ಕೆ ದಯವಿಟ್ಟು ಅವಕಾಶ ಮಾಡಿ ಕೊಡಬಾರ್ದು ಅಂತ ನಾನು ಸರ್ಕಾರ ಮತ್ತು ಜಿಲ್ಲಾಡಳಿತ, ಅದೇ ರೀತಿ ಹೆದ್ದಾರಿ ಪ್ರಾಧಿಕಾರದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಯಾವಾಗ ನೋಡಿದರೂ ಗೂಂಡಾಗಿರಿ ನಡೀತಾ ಇದೆ ಅಲ್ಲಿನ ಸಿಬ್ಬಂದಿಗಳು. ಈಗ ಲೋಕಲ್ ಸಿಬ್ಬಂದಿಗಳನ್ನಿಲ್ಲದೆ ಯಾವುದೋ ಉತ್ತರ ಭಾರತದ ಬಯ್ಯಗಳನ್ನು ಅಲ್ಲಿ ತಂದು ನಿಲ್ಲಿಸಿದ್ದಾರೆ. ಯಾವಾಗ ನೋಡಿದರೂ ವಾಹನ ಸವಾರರೊಂದಿಗೆ ಗಲಾಟೆ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಮುಂದುವರಿತಾ ಇದೆ. ನಾಳೆ ಏನಾದರೂ ಸಮಸ್ಯೆ ಆಗ್ಬೋದು. ಇದು ಯಾರಿಗೂ ಬೇಡ, ಜಿಲ್ಲೆಯ ಯಾವ ಜನರಿಗೂ ಕೂಡ ಅಲ್ಲಿ ಟೋಲ್ ಬೇಡ. ಯಾಕೆಂದರೆ ಅದಕ್ಕೆ ಸಮರ್ಪಕವಾದ ರಸ್ತೆ ಇಲ್ಲದೆ 15 ವರ್ಷದಿಂದ ಅವರು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇಡೀ ಜಿಲ್ಲೆಯ ಜನತೆಗೆ ಆಕ್ರೋಶ ಇದೆ. ಆದ ಕಾರಣ ನಾವಿವತ್ತು ಒಂದು ತೀರ್ಮಾನ ಮಾಡಿದ್ದೇವೆ, ಈ ಹೋರಾಟವನ್ನು ಕೈ ಬಿಡುವುದಿಲ್ಲ. ಇಲ್ಲಿ ಟೋಲನ್ನು ಅಲ್ಲಿಂದ ಕಿತ್ತೊಗೆಯುವವರೆಗೂ ಕೂಡ ಆ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಈ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಲ್ಲಿ ಹೇಳಲಿಕ್ಕಿರುವುದೇನು ಅಂತ ಹೇಳಿದರೆ, ಕೇರಳದ ಜನತೆ ಹೊಸ ಟೋಲನ್ನು, ಇನ್ನೂ ಕೂಡ ರಸ್ತೆ ಕಾಮಗಾರಿ ಸಂಪೂರ್ಣ ಆಗಲಿಲ್ಲ, ಹೊಸತಾಗಿ ಸ್ಟಾರ್ಟ್ ಆದಂತಹ ಒಂದು ಟೋಲನ್ನೇ ಹೋರಾಟ ಮಾಡಿ ಅವರಿಗೆ ಕಿತ್ತೊಗೆಯಲಿಕ್ಕೆ ಸಾಧ್ಯವಾಗಿದೆ. ಅಂದರೆ ಜನಶಕ್ತಿಯ ಮುಂದೆ ಯಾವ ಪ್ರಾಧಿಕಾರ, ಯಾವ ಸರ್ಕಾರ, ಅದೇ ರೀತಿ ಯಾವ ಜಿಲ್ಲಾಡಳಿತವೂ ಕೂಡ ನಿಲ್ಲುವುದಿಲ್ಲ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಆಗಿರ್ತದೆ ಅದು. ಆದ ಕಾರಣ ಈ 15 ವರ್ಷಗಳಿಂದ ನಡೀತಾ ಇರುವಂತಹ ಈ ಹಗಲು ದರೋಡೆಗೆ ನಾವು ಒಂದು ಅಂಕಿತವನ್ನು ಹಾಕಲೇಬೇಕು. ಇದನ್ನು ಇಟ್ಟುಕೊಂಡು ನಾಳಿದ್ದು 18ನೇ ತಾರೀಕು ನಾವು ಆ ಟೋಲ್ ಬಳಿಯಿಂದ ಬೆಳಿಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ದೊಡ್ಡ ಪಾದಯಾತ್ರೆ, ಜಿಲ್ಲಾಧಿಕಾರಿ DC ಕಚೇರಿ ಚಲೋ ಎಂಬ ಹೆಸರಿನಲ್ಲಿ ಒಂದು ಪಾದಯಾತ್ರೆಯನ್ನು ಸಾವಿರಾರು ಸಂಖ್ಯೆಯ ಜನರನ್ನು ಸೇರಿಸಿಕೊಂಡು, ಅದು ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಸಾರ್ವಜನಿಕರು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲರನ್ನು ಕೂಡ ಸೇರಿಸಿಕೊಂಡು ಒಂದು ದೊಡ್ಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಹೋರಾಟದ ಮುಂದುವರಿದ ಭಾಗವಾಗಿರ್ತದೆ. ಆದ ಕಾರಣ ಈ ಜಿಲ್ಲೆಯ ಜನರಲ್ಲಿ, ಮಾನ್ಯ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಾವು ವಿನಂತಿಸುವುದೇನು ಅಂತ ಹೇಳಿದರೆ, ನಾವು ನಮ್ಮ ಜಿಲ್ಲೆಯ ವಿಚಾರ ಬರುವಾಗ ನಾವು ಪಕ್ಷಭೇದ ಎಲ್ಲ ಮರೆತು ಒಂದಾಗಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ಹೋರಾಟವನ್ನು ಸಕ್ಸಸ್ ಮಾಡಬೇಕು. ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಹೆಜ್ಜೆ ಹಾಕುವ ಮೂಲಕ
ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಆ ಪಾದಯಾತ್ರೆಯನ್ನು ಕೊಂಡೊಯ್ತಾ ಇದ್ದೇವೆ. ಆ ಪಾದಯಾತ್ರೆಯಲ್ಲಿ ಎಲ್ಲರೂ ಕೂಡ ಹೆಜ್ಜೆ ಹಾಕುವ ಮೂಲಕ ಈ ಟೋಲನ್ನು ಅಲ್ಲಿಂದ ತೆಗೆದು ಬಿಸಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಮಾಧ್ಯಮ ಗೋಷ್ಠಿಯ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ.